ಹಾಯ್ ಎವ್ರಿವನ್. ಆಫ್ರಿಕಾ ಜನರ ಟ್ರೈಬಲ್ ಲೈಫ್ ಬಗ್ಗೆನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಆಫ್ರಿಕಾದ ಹಲವಾರು ಗ್ರಾಮಗಳಲ್ಲಿ ಜನರು ಇನ್ನೂ ಟ್ರೈಬ್ ಆಧಾರಿತ ಜೀವನವನ್ನು ನಡೆಸುತ್ತಿದ್ದಾರೆ. ಪ್ರತಿ ಜನಾಂಗಕ್ಕೂ ವಿಭಿನ್ನ ಭಾಷೆ, ಸಂಸ್ಕೃತಿ ಮತ್ತು ಸಂಪ್ರದಾಯಗಳಿವೆ. ಬಹುತೇಕ ಗ್ರಾಮಗಳಲ್ಲಿ ಮನೆಗಳನ್ನು ಮಣ್ಣಿನಿಂದ, ಹುಲ್ಲಿನಿಂದ ಮತ್ತು ಮರದಿಂದ ತಯಾರಿಸುತ್ತಾರೆ. ಇವು ತಂಪಾಗಿರುತ್ತವೆ ಮತ್ತು ಸ್ಥಳೀಯ ವಾತಾವರಣಕ್ಕೆ ಸೂಕ್ತವಾಗಿರುತ್ತವೆ ಎಂಬುದು ಅವರ ನಂಬಿಕೆ. ಕೆಲವೊಂದು ಗ್ರಾಮಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳು ನದಿಯಿಂದ ನೀರು ತರಲು ಸುಮಾರು 5ರಿಂದ 10 ಕಿಲೋಮೀಟರ್ವರೆಗೆ ಪ್ರಯಾಣ ಮಾಡುತ್ತಾರೆ. ಜನರು ಪ್ರತಿಯೊಂದು ಆಚರಣೆಯನ್ನು ನೃತ್ಯ ಮತ್ತು ಸಂಗೀತದ ಮೂಲಕ ಸೆಲೆಬ್ರೇಟ್ ಮಾಡುತ್ತಾರೆ. ಡ್ರಮ್ ಬಾರಿಸುವುದರ ಮುಖಾಂತರ ಅವರ ಸಂತೋಷವನ್ನು ವ್ಯಕ್ತಪಡಿಸುತ್ತಾರೆ. ತಾಂತ್ರಿಕ ಸೌಲಭ್ಯಗಳು ಇಲ್ಲದಿದ್ದರೂ ಜನರು ಸಮೂಹ ಜೀವಿ ಬದುಕಿನಲ್ಲಿ ಸಂತೋಷದಿಂದ ಇರುತ್ತಾರೆ. ಹಂಚಿಕೊಳ್ಳುವ ಸಂಸ್ಕೃತಿ ಅವರಲ್ಲಿ ಹೆಚ್ಚಿನ ಗ್ರಾಮಗಳು ಕೃಷಿ ಆಧಾರಿತವಾಗಿವೆ. ದಿನನಿತ್ಯದ ಆಹಾರ ಅವರೇ ಬೆಳೆಸಿದ್ದಾಗಿರುತ್ತದೆ. ಅನೇಕ ಆಫ್ರಿಕನ್ ಜನಾಂಗಗಳಲ್ಲಿ ಹಸು, ಆಡು ಮತ್ತು ಕುರಿಗಳೇ ಆಸ್ತಿ ಮತ್ತು ಗೌರವದ ಸಂಕೇತವಾಗಿದೆ. ಅತಿಥಿಯೊಬ್ಬ ಬಂದರೆ ಅವರಿಗೆ ಉತ್ತಮ ಆಹಾರ, ವಿಶ್ರಾಂತಿ ಮತ್ತು ಗೌರವ ನೀಡುವುದು ಇವರ ಸಂಸ್ಕೃತಿಯ ಒಂದು ಭಾಗವಾಗಿದೆ. ಅಜ್ಜಿ ತಾತಂದಿರು ತಮ್ಮ ಅನುಭವಗಳನ್ನು ಕಥೆಗಳ ರೂಪದಲ್ಲಿ ಮಕ್ಕಳಿಗೆ ತಿಳಿಸುತ್ತಾರೆ. ಇದು ಜ್ಞಾನ ಪರಂಪರೆಯ ಪ್ರಮುಖ ಮಾಧ್ಯಮವಾಗಿದೆ. ಒಂದು ಆಫ್ರಿಕನ್ ದೇಶದಲ್ಲಿಯೇ 100ಕ್ಕೂ ಹೆಚ್ಚು ಭಾಷೆಗಳು ಮತ್ತು ಜನಾಂಗಗಳಿವೆ. ಉದಾಹರಣೆ, ನೈಜೀರಿಯಾದಲ್ಲಿ 500ಕ್ಕೂ ಹೆಚ್ಚು ಜನಾಂಗಗಳಿವೆ. ಇಂತಹ ನಾಲೆಡ್ಜಬಲ್ ಟ್ರಿಪ್ ಫ್ಯಾಕ್ಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.